स्वागत है आपका बी न्यूज नेशन में। मैं हूं आबिद हुसैन शेख। बागलकोट के सरकारी हॉस्पिटल में बच्चे की चोरी। बागलकोट के जिला सरकारी हॉस्पिटल में डिलीवरी को आई महिला ने बच्ची को जन्म दिया। 4 घंटे में ही नर्स के भेष में आई चोर महिला ने बच्ची को सांस लेने की शिकायत बताकर जांच के बहाने से कपड़े में लपेटकर बच्ची को ले जाने का दिल दहलाने वाला मामला सामने आया है, जिसमें एक मां जन्म देते ही अपने बच्चे को खोकर गमजदा होने वाली मां महबूबी का हाल बेहाल हो गया है। इस वारदात के बाद खानदान वालों ने बच्चे की तलाश शुरू करके न मिलने पर पुलिस थाना में शिकायत दर्ज की है, जिसके बाद नौनगर में रहे हॉस्पिटल पहुंचकर पुलिस ने जायजा लेकर बच्चा चोर महिला की तलाश में जुटी है। नಮಗೆ ಪರಿಚಯ ಇಲ್ರಿ ಮಗು ಬೇಕ್ರಿ ಮತ್ತೆ ಬೆಳಗ್ಗೆ ಹೇಳೋಕ್ಕೋತಾರೆ ನಾಲ್ಕೂವರೆಗೆ ಒಯ್ದಾಡ್ರಿ ತಂದು ಕೊಡ್ತೀನಿ ಕಪ್ಪ ಆಗೈತಂತ ಹೇಳ್ಯಾರ. ಯಾರಂದ್ರಿ ಈ ಸಿಸ್ಟರ್ ಅಂತ ಹೇಳ ಬಂದಾಡ್ರಿ. ಸಿಸ್ಟರ್ ಅದಾಳ ಏನದ ಗೊತ್ತಿಲ್ಲ, ಒಟ್ಟು ಸಿಸ್ಟರ್ ಅಂತ ಬಂದ್ರೆ ನೀನು ಸಾಯಂಕಾಲದಿಂದ ಬೆನ್ನು ಹತ್ತಾಡ್ರಿ ನಮ್ಗೆ. ಇವತ್ತು ಬೆಳಿಗ್ಗೆ ನಮ್ಮ ಮಾರ ಬೆನ್ನು ಹತ್ತಿದ್ರು ಆಕಿ ತಪ್ಪಿಸ್ಕೊಂಡು ಹೋಗಿ ತೊಗೊಂಡು ಹೇಳ್ರಿ. ಬೆಳಿಗ್ಗೆ ಎಷ್ಟು ಗಂಟೆಗೆ? ಬೆಳಿಗ್ಗೆ 4ಕ್ಕೆ ಬಂದಾಳ್ರಿ ಆಕಿ, 4:15 ಹೋಗಾಳ್ರಿ. ಕೇಳಿಲ್ಲ ಅಂದ್ರೆ ಹೇಳ್ಯಾಳಲ್ರಿ ಕಪ್ಪ ಕಪ್ಪ ಅನ್ಕೋತ ಕಾಜಿನ ರೂಮ್ನಾಗ ಕಾಜಿನಾಗ ಇಡ್ಬೇಕು. 3 ಹುಡುಗರು ಇಟ್ಟು ಬಂದೀನಿ, ನಿಮ್ದೊಂದು 4ನೇದ ಅಂತ ಹೇಳ್ಯಾಳ. ನಾವು ಆ ಗ್ಯಾರಂಟಿ ಮ್ಯಾಗ ಮಂದಿ ಮೈಬೂಬಿ ನದಾಫ್ ಗಂಡನ ಮನೆ ಬಂದು ಬೆಳಗಾವಿ ಇಲ್ಲಿ ಬಾಗಲಕೋಟೆಗೆ ಅವರು ಸುಮಾರು 2 ತಿಂಗಳಿಂದಲೂ ಕೂಡ ಬಾಗಲಕೋಟೆಯಲ್ಲಿ ಅವ್ರ ಮನೆ ಇರೋದ್ರಿಂದ ಹಾಸ್ಪಿಟ್ಲಿಗೆ ತೋರಿಸೋದಕ್ಕೆ ಬಂದಿದ್ದಾರೆ. ನಿನ್ನೆ ಡೇಟು ಕೊಟ್ಟಿದ್ದಾರೆ ಡೆಲಿವರಿಗೆ. ಸುಮಾರು 5 ಗಂಟೆ 17 ನಿಮಿಷಕ್ಕೆ ನಿನ್ನೆ ಡೆಲಿವರಿ ಆಗಿದೆ. ಡೆಲಿವರಿ ಆದ ನಂತರ ಇಲ್ಲೊಬ್ಬರು ಬಂದು ಲೇಡಿ ಅನ್ನೋನು ಲೇಡಿ ಅವರಿಗೆ ಒಂದು ಪರಿಚಯ ಮಾಡ್ಕೊಂತಿದ್ದಾರೆ. ನಾನು ಆಸ್ಪತ್ರೆಯಲ್ಲಿ ನರ್ಸಾಗಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಇಷ್ಟೊಂದು ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಅಂತ, ಏನಾದರೂ ನಿಮಗೆ ಎಮರ್ಜೆನ್ಸಿ ಇತ್ತಂದ್ರೆ ನನಗೆ ಅಟೆಂಡ್ ಮಾಡ್ತೀನಿ ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಆನಂತರ ಮತ್ತೆ ಪುನಃ 7-15 ಗಂಟೆಗೆ ಬಂದಿದ್ದಾರೆ. ಬಂದ ನಂತರ ಕೂಡ ಇವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ದಾರೆ. ಅವ್ರದ್ದು ಯಾರು ಶ್ರೀಮತಿ ಮೈಬೇಬಿ ನದಾಫ್ ಇದ್ದಾರೆ, ಅವ್ರದ್ದು ಸಿಸ್ಟರ್ ಮತ್ತು ತಾಯಿ ಕೂಡ ಜೊತೆಗಿದ್ದಾರೆ. ಅವ್ರ ಸಿಸ್ಟರ್ ಕೂಡ ಅವರು ಮಾತಾಡಿದ್ದಾರೆ. ಆ ನಂತರದಲ್ಲಿ ಬೆಳಗಿಂದು ಜಾವ ಸುಮಾರು ಅಂದಾಜು 4 ಗಂಟೆ 15 ನಿಮಿಷಕ್ಕೆ ಬಂದು ಮಗುಗೆ ನೆಬಲೈಸೇಷನ್ ಕಫ ಗಟ್ಟಿಯಾಗಿದೆ, ನೆಬಲೈಸೇಷನ್ ಮಾಡೋದಿದೆ ಅಂತ ಹೇಳ್ಬಿಟ್ಟು ಮಗುನ ಒಂದು ಬಟ್ಟೆಯಲ್ಲಿ ಸುತ್ತಕೊಂಡು ತಗೊಂಡೋಗಿರ್ತಕ್ಕಂಥದ್ದಿದೆ. ಈ ಸಂಬಂಧವಾಗಿ ಆಲ್ರೆಡಿ ನಾವು ನವನಗರ ಪೊಲೀಸ್ ಸ್ಟೇಷನ್ದಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ. ಎಲ್ಲ ಎಂಗಳಿಂದ ಆಲ್ರೆಡಿ ನಾವು ಈಗ 3 ಟೀಮು ಮಾಡ್ಕೊಂಡಿದ್ವಿ ಮತ್ತು ನಮ್ಮ SNSP ಮಾಂತೇಶ್ ರೆಡ್ಡಿ ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಏನೇನು ಸಾಕ್ಷ್ಯಾಧಾರಗಳಿದ್ದಾವೆ ಮತ್ತು ಕ್ಲೂ ಇದಾವೆ ಎಂಬುದನ್ನು ನಾವು ಪರಿಶೀಲನೆ ಮಾಡಿಬಿಟ್ಟು ಪ್ರಕರಣವನ್ನು ಬೇಗ ಪತ್ತೆ ಹಚ್ಚೋದಕ್ಕೆ ನಾವು। और खबरों के लिए देखते रहिए बी न्यूज नेशन।